ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ 2012ರಿಂದ 2023ರವರೆಗೆ ನಡೆದಂತಹ ಕೆಸೆಟ್ ಪತ್ರಿಕೆ ಒಂದರ ಕಮ್ಯುನಿಕೇಷನ್ ವಿಭಾಗದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇದರಿಂದ ನಿಮಗೆ ಯಾವುದು ಯೂನಿಟ್ ವೈಸ್ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಕಮ್ಯುನಿಕೇಷನ್ ಇರ್ಬೋದು, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇರ್ಬೋದು, ಅಥವಾ ಹೈಯರ್ ಎಜುಕೇಷನ್ ಇರ್ಬೋದು, ಎನ್ವಿರಾನ್ಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಇರ್ಬೋದು, ಸೊ ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್, ಸೊ ಇದನ್ನೆಲ್ಲ ಒಂದು ಕಡೆಯಿಂದ 2012ರಿಂದ 2023ರವರೆಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದನ್ನು ಒಂದೇ ಒಂದು ಕ್ವಶನ್ ಪೇಪರ್ಸ್ಗಳನ್ನು ಬಿಡದೇನೆ ಅಷ್ಟನ್ನು ಕೂಡ ಇದರಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಹಾಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ತರಗತಿಯಲ್ಲಿ ನಾವು 2012ರಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ: ಅಂತರ್ವ್ಯಕ್ತಿಗತ ಸಂವಹನದಲ್ಲಿ ಯಶಸ್ಸನ್ನು ಪಡೆಯಲು ಮುಖ್ಯವಾಗಿ ಬೇಕಿರುವುದು. ದ ಸಕ್ಸಸ್ ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಮೇನ್ಲಿ ಡಿಪೆಂಡ್ಸ್ ಆನ್. ಆಪ್ಷನ್ ಎ, ಇಬ್ಬರು ವ್ಯಕ್ತಿಗಳ ನಡುವಿನ ಸಾಮೀಪ್ಯ, ಪ್ರಾಕ್ಸಿಮಿಟಿ ಬಿಟ್ವೀನ್ ಟೂ ಪೀಪಲ್. ಆಪ್ಷನ್ ಬಿ, ಪ್ರೇರೇಪಿಸುವ ಪರಿಸರ, ಇಂಡ್ಯೂಸಿಂಗ್ ಸರೌಂಡಿಂಗ್ಸ್. ಆಪ್ಷನ್ ಸಿ, ಇಬ್ಬರು ವ್ಯಕ್ತಿಗಳ ನಡುವೆ ತೆರೆದ ಹೃದಯದಿಂದ ಮಾಹಿತಿಯನ್ನು ಹಂಚಿಕೊಳ್ಳುವ ಭಾವನೆ, ಓಪನ್ನೆಸ್ ಬಿಟ್ವೀನ್ ಟೂ ಪೀಪಲ್ ಟು ಶೇರ್ ಇನ್ಫಾರ್ಮೇಷನ್. ಆಪ್ಷನ್ ಡಿ, ಪ್ರಶಾಂತ ಪರಿಸರ, ಕೂಲ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದರೆ ಸ್ನೇಹಿತರೆ, ಆಪ್ಷನ್ ಬಿ ಏನಿದೆ ಇಲ್ಲಿ, ಪ್ರೇರೇಪಿಸುವಂತಹ ಪರಿಸರ ಅಥವಾ ಇಂಡ್ಯೂಸಿಂಗ್ ಸರೌಂಡಿಂಗ್ಸ್ ಅಂತ ಏನು ಕರಿತೀವಿ. ಸೊ ಅಂತರ್ವ್ಯಕ್ತಿಗತ ಸಂವಹನದಲ್ಲಿ ಯಶಸ್ಸನ್ನು ಪಡೆಯಲು ಮುಖ್ಯವಾಗಿ ನಮಗೆ ಪ್ರೇರೇಪಿಸುವಂತಹ ಪರಿಸರ ಅವಶ್ಯಕವಾಗಿ ಬೇಕಾಗುತ್ತೆ ಸ್ನೇಹಿತರೆ. ಸೊ ಎರಡನೇ ಪ್ರಶ್ನೆಯನ್ನು ನೋಡಬೇಕಾದ್ರೆ ನಾವು ಇಲ್ಲಿ ಎಜುಎಂಟೈನ್ಮೆಂಟ್ ಎಂದರೆ, ಎಜುಎಂಟೈನ್ಮೆಂಟ್ ಮೀನ್ಸ್ ಆಪ್ಷನ್ ಎ, ಶೈಕ್ಷಣಿಕ ಕಾರ್ಯಕ್ರಮಗಳು, ಎಜುಕೇಷನಲ್ ಪ್ರೋಗ್ರಾಮ್ಸ್. ಆಪ್ಷನ್ ಬಿ, ಒಂದು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಮತ್ತು ಮನೋರಂಜನಾ ಅಂಶಗಳ ಆರೋಗ್ಯಕರ ಸಂಯೋಜನೆ, ಎ ಹೆಲ್ತಿ ಕಾಂಬಿನೇಷನ್ ಆಫ್ ಎಜುಕೇಷನಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎಲಿಮೆಂಟ್ಸ್ ಇನ್ ಎ ಪ್ರೋಗ್ರಾಮ್. ಆಪ್ಷನ್ ಸಿ, ಮನೋರಂಜನೆಗೆ ಪ್ರಾಮುಖ್ಯತೆಯನ್ನು ನೀಡುವ ಕಾರ್ಯಕ್ರಮಗಳು, ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್. ಆಪ್ಷನ್ ಡಿ, ಅಧಿಕ ಸ್ಪೆಷಲ್ ಎಫೆಕ್ಟ್ ಇರುವಂತಹ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸ್ ವಿತ್ ಮೂವ್ ಸ್ಪೆಷಲ್ ಎಫೆಕ್ಟ್ಸ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಯಾವುದಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಎಜುಎಂಟೈನ್ಮೆಂಟ್ ಅಂತಂದ್ರೆ ಎ ಹೆಲ್ತಿ ಕಾಂಬಿನೇಷನ್ ಆಫ್ ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ಎಜುಎಂಟೈನ್ಮೆಂಟ್ ಅಂದರೆ ಇಲ್ಲೇ ಇದೆ ನೋಡಿ ಸ್ನೇಹಿತರೆ, ವರ್ಡಲ್ಲೇ ಎಜುಕೇಷನ್, ಎಂಟೈನ್ಮೆಂಟ್, ಸೊ ಎಂಟರ್ಟೈನ್ಮೆಂಟ್. ಸೊ ಇವೆರಡನ್ನು ಕೂಡಿದರೆ ಈ ಎರಡು ಅಂಶಗಳನ್ನು ಸಂಯೋಜನೆ ಆಗಿರುವಂತಹ ಅಂಶಗಳನ್ನೇ ನಾವು ಇಲ್ಲಿ ಎಜುಎಂಟೈನ್ಮೆಂಟ್ ಅಂತ ಕರಿತೀವಿ ಸ್ನೇಹಿತರೆ. ನಂತರದ ಪ್ರಶ್ನೆಯನ್ನು ನೋಡೋಣ. ದೃಶ್ಯ ಶ್ರವಣ ಅಂಶಗಳನ್ನು ಅತ್ಯುತ್ತಮವಾಗಿ ಒಂದುಗೂಡಿಸುವಂತಹ ಸಾಧನ. ದ ಬೆಸ್ಟ್ ಆಫ್ ದ ಆಡಿಯೋ ವಿಡಿಯೋ ಎಲಿಮೆಂಟ್ಸ್ are combined in. ಆಪ್ಷನ್ ಎ, ಟಿವಿ. ಆಪ್ಷನ್ ಬಿ, ಸ್ಕೈ ರೇಡಿಯೋ. ಆಪ್ಷನ್ ಸಿ, ವಾರ್ತಾ ಸಂಚಿಕೆಗಳು, ಮ್ಯಾಗಝಿನ್ಸ್. ಆಪ್ಷನ್ ಡಿ, ಆಡಿಯೋ ಸಿಡಿಗಳು. ಇಲ್ಲಿ ದೃಕ್ಶ್ರವಣ ಅಂಶಗಳು ಅಂತಂದ್ರೆ ದೃಶ್ಯ ಮತ್ತು ಶ್ರವಣ ಅಂಶಗಳು ಅಂತಂದ್ರೆ ನಾವು ನೋಡುವ ಮತ್ತು ಕೇಳಿಸಿಕೊಳ್ಳುವಂತಹ ಅಂಶಗಳನ್ನು ಅತ್ಯುತ್ತಮವಾಗಿ ಒಂದುಗೂಡಿಸುವಂತಹ ಸಾಧನ ಯಾವುದು ಅಂತಂದ್ರೆ ಟೆಲಿವಿಷನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಟಿವಿ ಅಂತ ಏನು ಕರಿತೀವಿ, ಟೆಲಿವಿಷನ್ ಸರಿಯಾದ ಆನ್ಸರ್ ಆಗುತ್ತೆ. ಸ್ಕೈ ರೇಡಿಯೋ ಬಂದು ಜಸ್ಟ್ ಅದನ್ನ ಒಂದು ಆಲಿಸುವಂಥದ್ದು ಅಂತ ಕೇಳಿಸ್ಕೊಳ್ಳುವಂಥದ್ದು ಸ್ಕೈ ರೇಡಿಯೋ. ವಾರ್ತಾ ಸಂಚಿಕೆಗಳು ಬಂದು ಮ್ಯಾಗಝಿನ್ಸ್ ಅಂತಂದ್ರೆ ನಾವು ಜಸ್ಟ್ ಒಂದು ಮ್ಯಾಗಝಿನ್ಸ್ ಅಲ್ಲಿ ಏನು ಇನ್ಫಾರ್ಮೇಶನ್ಸ್ ಇರುತ್ತೆ ಅದನ್ನ ವಿಜುವಲೈಸೇಷನ್ ಮಾಡ್ಕೋತೀವಿ, ನೋಡ್ತೀವಿ, ಬಟ್ ಅದರಲ್ಲಿ ಆಡಿಯೋ ಇರಲ್ಲ. ಸೊ ಆಡಿಯೋ ಸಿಡಿಗಳಲ್ಲಿ ನಾವು ಜಸ್ಟ್ ಒಂದು ವಾಯ್ಸ್ ಅನ್ನ ಕೇಳಿಸ್ಕೊಂತೀವಿ, ಬಟ್ ಅದರಲ್ಲಿ ವಿಜುವಲೈಸೇಷನ್ ಇರಲ್ಲ, ಸೊ ದೃಶ್ಯ ಇರಲ್ಲ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಟೆಲಿವಿಷನ್ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಹಾವಭಾವಗಳು ತುಂಬಾ ಮುಖ್ಯವಾಗಿರುವುದು ಇದರಲ್ಲಿ. ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್. ಆಪ್ಷನ್ ಎ, ಮುದ್ರಣ. ಆಪ್ಷನ್ ಬಿ, ವಿಡಿಯೋ. ಆಪ್ಷನ್ ಸಿ, ಆಡಿಯೋ. ಆಪ್ಷನ್ ಡಿ, ಅಂತರ್ಜಾಲ. ಆಪ್ಷನ್ ಎ, ಪ್ರಿಂಟ್. ಆಪ್ಷನ್ ಬಿ, ವಿಡಿಯೋ. ಆಪ್ಷನ್ ಸಿ, ಆಡಿಯೋ. ಆಪ್ಷನ್ ಡಿ, ಇಂಟರ್ನೆಟ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಬಿ, ವಿಡಿಯೋ ಏನಿದೆ ಇದು ಸರಿಯಾದ ಉತ್ತರ ಆಗ್ತದೆ. ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಡಿ ಲ್ಯಾಂಗ್ವೇಜ್ ಯಾವುದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ವಿಡಿಯೋದಲ್ಲಿ. ಸೊ ಇಲ್ಲಿ ಪ್ರಿಂಟ್ ಅಲ್ಲಿ ಏನು ಬರಲ್ಲ, ಈ ಆಡಿಯೋದಲ್ಲೂ ಕೂಡ ಏನು ಬರಲ್ಲ, ಬಾಡಿ ಲ್ಯಾಂಗ್ವೇಜ್ ಪ್ರಾಮುಖ್ಯತೆ ಇರಲ್ಲ. ಸೊ ಇಂಟರ್ನೆಟ್ ಅಲ್ಲೂ ಸೊ ಇದರ ಬಾಡಿ ಲ್ಯಾಂಗ್ವೇಜ್ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ. ಸೊ ಇಲ್ಲಿ ವಿಡಿಯೋ ಯಾವುದಿದೆ ಇದರಲ್ಲಿ ವಿಡಿಯೋದಲ್ಲಿ ನಮ್ಮ ಹಾವಭಾವಗಳು ನಮಗೆ ನೋಡಿಗರಿಗೆ ಇಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗೋದು ವಿಡಿಯೋದಲ್ಲಿ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಮಾಧ್ಯಮಗಳ ಒಗ್ಗೂಡುವಿಕೆಗೆ ಒಂದು ಉತ್ತಮ ಉದಾಹರಣೆ ಅಂದ್ರೆ A good example for media convergence is
ಆಪ್ಷನ್ ಎ ಮೊಬೈಲ್ ಫೋನ್, ಆಪ್ಷನ್ ಬಿ ದಿನಪತ್ರಿಕೆ ಆರ್ ನ್ಯೂಸ್ ಪೇಪರ್, ಆಪ್ಷನ್ ಸಿ ರೇಡಿಯೋ, ಆಪ್ಷನ್ ಡಿ ಸಿಸಿಟಿವಿಗಳು. ಮಾಧ್ಯಮಗಳ ಒಗ್ಗೂಡುವಿಕೆಗೆ ಒಂದು ಉತ್ತಮ ಉದಾಹರಣೆ ಅಂತಂದ್ರೆ ಇಲ್ಲಿ ಎ ಗುಡ್ ಎಕ್ಸಾಂಪಲ್ ಫಾರ್ ಮೀಡಿಯಾ ಕನ್ವರ್ಜೆನ್ಸ್ ಈಸ್ ಮೊಬೈಲ್ ಫೋನ್. ಇಲ್ಲಿ ಸರಿಯಾದ ಮಾಧ್ಯಮಗಳ ಒಗ್ಗೂಡುವಿಕೆ ಅಂದ್ರೆ ಇದರಲ್ಲಿ ನಾವು ದಿನಪತ್ರಿಕೆಗಳನ್ನು ಸಹ ಓದಬಹುದು, ವಿತ್ FM ರೇಡಿಯೋಗಳನ್ನು ಕೇಳಬಹುದು. ಸೊ CCTVಯಲ್ಲಿ ನಡೆಯುವಂತಹ ದೃಶ್ಯಗಳನ್ನು ಸಹ ಇಲ್ಲಿ ವೀಕ್ಷಿಸಬಹುದು. ಸೊ ಹಾಗಾಗಿ ಮಾಧ್ಯಮಗಳ ಒಗ್ಗೂಡುವಿಕೆಗೆ ಒಂದು ಉತ್ತಮ ಉದಾಹರಣೆ ಮೊಬೈಲ್ ಫೋನ್ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆ ನೋಡೋದಾದ್ರೆ, ನಾಲ್ಕನೇ ಎಸ್ಟೇಟ್ ಎಂಬ ಪದವು ಸೂಚಿಸುವುದು. ದ ಟರ್ಮ್ ಫೋರ್ತ್ ಎಸ್ಟೇಟ್ ರೆಫರ್ಸ್ ಟು ಯಾವುದು? ಇಲ್ಲಿ ಸರಿಯಾದ ಉತ್ತರ ಮುದ್ರಣ ಆಗುತ್ತೆ. ನಾಲ್ಕನೇ ಎಸ್ಟೇಟ್ ಅಂತ ನಾವು ಪ್ರೆಸ್ ಅನ್ನ ಕರಿತೇವೆ. ಸೊ ಹಾಗಾಗಿ ಸರಿಯಾದ ಉತ್ತರ ಮುದ್ರಣ ಆಗುತ್ತೆ ಸ್ನೇಹಿತರೆ. ನಂತರದಲ್ಲಿ ನಾವು 2013ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ. 2013ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಸಮೂಹ ಸಂವಹನವು ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಥವಾ ಪ್ರಸ್ತಾಪಿಸುತ್ತದೆ. ಮಾಸ್ ಕಮ್ಯುನಿಕೇಶನ್ ರೆಫರ್ಸ್ ಟು ಆಪ್ಷನ್ ಎ ಸಣ್ಣ ಗುಂಪನ್ನು ತಲುಪುವುದು, ರೀಚಿಂಗ್ ಎ ಸ್ಮಾಲ್ ಗ್ರೂಪ್. ಆಪ್ಷನ್ ಬಿ ರಾಜ್ಯದೊಳಗೆ ಸಂಪರ್ಕಿಸುವುದು, ಕಮ್ಯುನಿಕೇಟಿಂಗ್ ವಿತ್ ಇನ್ ಎ ಸ್ಟೇಟ್. ಆಪ್ಷನ್ ಸಿ ಸಣ್ಣ ಸಮುದಾಯದೊಂದಿಗೆ ಸಂಪರ್ಕಿಸುವುದು, ಕಮ್ಯುನಿಕೇಟ್ ವಿತ್ ಎ ಸ್ಮಾಲ್ ಕಮ್ಯುನಿಟಿ. ಆಪ್ಷನ್ ಡಿ ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಏಕಕಾಲದಲ್ಲಿ ಸಂವಹನ ನಡೆಸುವುದು, ಕಮ್ಯುನಿಕೇಟಿಂಗ್ ವಿತ್ ಎ ಯೂಸ್ ಅಂಡ್ ಡೈವರ್ಸ್ ಆಡಿಯನ್ಸ್ ಸೈಮಲ್ಟೇನಿಯಸ್ಲಿ. ಸೊ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಆಪ್ಷನ್ ಡಿ ದೊಡ್ಡ ಮತ್ತು ಬಹುವಿಧದ ಪ್ರೇಕ್ಷಕರೊಂದಿಗೆ ಜೊತೆಯಾಗಿ ಅಥವಾ ಏಕಕಾಲದಲ್ಲಿ ಸಂವಹನ ನಡೆಸುವುದು, ಕಮ್ಯುನಿಕೇಟಿಂಗ್ ವಿತ್ ಎ ಯೂಸ್ ಅಂಡ್ ಡೈವರ್ಸ್ ಆಡಿಯನ್ಸ್ ಸೈಮಲ್ಟೇನಿಯಸ್ಲಿ. ಇದು ಸರಿಯಾದ ಉತ್ತರ ಆಗುತ್ತೆ. ಸಂವಹನ ಯಾವಾಗಲೂ ಕೂಡ ಯೂಸ್ ಅಂಡ್ ಡೈವರ್ಸ್ ಆಡಿಯನ್ಸ್ ನ ಸೈಮಲ್ಟೇನಿಯಸ್ಲಿ ಕಮ್ಯುನಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಇನ್ಫೋಟೈನ್ಮೆಂಟ್ ಏನನ್ನ ಸೂಚಿಸುತ್ತದೆ? ಇನ್ಫೋಟೈನ್ಮೆಂಟ್ ಇಂಡಿಕೇಟ್ಸ್ ಆಪ್ಷನ್ ಎ ಪ್ರಧಾನ ಅಥವಾ ಪ್ರಬಲವಾದ ಮನೋರಂಜನೆ, ಡಾಮಿನೆಂಟ್ ಎಂಟರ್ಟೈನ್ಮೆಂಟ್. ಆಪ್ಷನ್ ಬಿ ಮಾಹಿತಿ ಉದ್ದೇಶಿತ ವಿಷಯ, ಇನ್ಫಾರ್ಮೇಶನ್ ಓರಿಯೆಂಟೆಡ್ ಕಂಟೆಂಟ್. ಆಪ್ಷನ್ ಸಿ ಮಾಹಿತಿ ಮತ್ತು ಮನೋರಂಜನೆಯ ವಿಷಯವನ್ನು ಒಳಗೊಂಡಿರುವ, ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಆಪ್ಷನ್ ಡಿ ಸಾರ್ವಜನಿಕ ವಿಷಯಗಳು ಮತ್ತು ಸಮಸ್ಯೆಗಳು, ಪಬ್ಲಿಕ್ ಇಶ್ಯೂಸ್ ಅಂಡ್ ಪ್ರಾಬ್ಲಮ್ಸ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಮಾಹಿತಿ ಮತ್ತು ಮನೋರಂಜನೆಯ ವಿಷಯವನ್ನ ಒಳಗೊಂಡಿರುವುದು. ಸೊ ಇಲ್ಲಿ ಕಂಬೈನಿಂಗ್ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್. ಸೊ ಇಲ್ಲೇ ಇದೆ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್. ಇಲ್ಲಿ ಇನ್ಫಾರ್ಮೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅನ್ನ ಕೂಡ ಎರಡನ್ನೂ ಇದು ಒಳಗೊಂಡಿರುತ್ತದೆ, ಇನ್ಫೋ ಎಂಟೈನ್ಮೆಂಟ್. ಸೊ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಪರಿಣಾಮಕಾರಿ ಸಂವಹನಕ್ಕೆ ಒಂದು ಮೂಲ ಘಟಕವು ಡ್ಯಾಶ್ ಆಗಿದೆ. ಒನ್ ಆಫ್ ದ ಪ್ರೈಮರಿ ಕಂಪೋನೆಂಟ್ಸ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಈಸ್ ಆಪ್ಷನ್ ಎ ಸ್ನೇಹಿತರೆ ಸಂದೇಶದ ಯೋಜನೆ, ಪ್ಲಾನಿಂಗ್ ದ ಮೆಸೇಜ್. ಆಪ್ಷನ್ ಬಿ ಆಕರ್ಷಕ ವ್ಯಕ್ತಿತ್ವ, ಅಟ್ರಾಕ್ಟಿವ್ ಪರ್ಸನಾಲಿಟಿ, ಧ್ವನಿವರ್ಧಕದ ಬಳಕೆ, ಯೂಸಿಂಗ್ ಆಫ್ ಮೈಕ್ರೋಫೋನ್ಸ್. ಆಪ್ಷನ್ ಡಿ ಸಂಪರ್ಕಿಸುವವನ ವಯಸ್ಸು, ದ ಏಜ್ ಆಫ್ ದಿ ಕಮ್ಯುನಿಕೇಟರ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ, ಪ್ಲಾನಿಂಗ್ ದ ಮೆಸೇಜ್ ಇಸ್ ದ ಒನ್ ಆಫ್ ದ ಪ್ರೈಮರಿ ಕಂಟೆಂಟ್ ಆಫ್ ದ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಸಂದೇಶದ ಯೋಜನೆ ಸರಿಯಾದ ಉತ್ತರ ಆಗುತ್ತದೆ. ಯಾವಾಗಲೂ ಕೂಡ ಪರಿಣಾಮಕಾರಿ ಸಂವಹನ ಆಗಬೇಕು ಅಂತಂದ್ರೆ ಒಂದು ಸಂದೇಶದ ಯೋಜನೆಯನ್ನು ಒಳಗೊಂಡಿರಬೇಕು. ಅದು ಮೂಲ ಘಟಕವನ್ನು ಹೊಂದಿದ್ರೆ ಅದು ಪರಿಣಾಮಕಾರಿ ಸಂವಹನಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ಸಂದೇಶದ ಒಂದು ಯೋಜನೆಯನ್ನು ಇಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ, ಸಂವಹನ ಮಾಹಿತಿ ಮಾರ್ಗವನ್ನು ಡ್ಯಾಶ್ ಸೂಚಿಸುತ್ತದೆ. ಸೊ ಇಲ್ಲಿ ಇನ್ ದ ಕಮ್ಯುನಿಕೇಶನ್ ಚಾನಲ್ ರೆಫರ್ಸ್ ಟು ಬಳಸಿದಂತಹ ಮಾಧ್ಯಮ, ದ ಮೀಡಿಯಂ ಎಂಪ್ಲಾಯ್ಡ್. ಆಪ್ಷನ್ ಬಿ ಸಂದೇಶದ ವಿಷಯ, ಕಂಟೆಂಟ್ ಆಫ್ ದ ಮೆಸೇಜ್. ಆಪ್ಷನ್ ಸಿ ಸಂದೇಶದಲ್ಲಿನ ಗದ್ದಲ, ನಾಯ್ಸ್ ಇನ್ ದ ಮೆಸೇಜ್. ಆಪ್ಷನ್ ಡಿ ಸಂದೇಶದಲ್ಲಿನ ಸಿಗ್ನಲ್ಗಳು, ಸಿಗ್ನಲ್ಸ್ ಇನ್ ದ ಮೆಸೇಜ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ, ಬಳಸಿದಂತಹ ಮಾಧ್ಯಮ ಇದೆಯಲ್ಲ ಇದು ಸಂವಹನ ವಾಹಿನಿಯ ಮಾರ್ಗವನ್ನ ಸೂಚಿಸುತ್ತದೆ ಅಂತ ಹೇಳ್ಬೋದು. ದ ಮೀಡಿಯಂ ಎಂಪ್ಲಾಯ್ಡ್ ಇದು ಸರಿಯಾದ ಕಮ್ಯುನಿಕೇಶನ್ ಚಾನಲ್ಸ್ ರೆಫರ್ಸ್ ಟು ದ ಮೀಡಿಯಂ ಆಫ್ ಎಂಪ್ಲಾಯ್ಡ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆ, ಅಂತರ್ವೈಯಕ್ತಿಕ ಸಂವಹನ ಅಂದರೆ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಮೀನ್ಸ್. ಆಪ್ಷನ್ ಎ ಒಬ್ಬ ವ್ಯಕ್ತಿ ಇನ್ನೊಬ್ಬನೊಡನೆ ಸಂಪರ್ಕ ನಡೆಸಿದಾಗ, ವೆನ್ ಒನ್ ಪರ್ಸನ್ ಕಮ್ಯುನಿಕೇಟ್ ವಿತ್ ಅದರ್. ಆಪ್ಷನ್ ಬಿ ಇಬ್ಬರು ಒಂದು ಗುಂಪಿನೊಂದಿಗೆ ಪರಸ್ಪರ ಕಾರ್ಯ ನಡೆಸುವುದು, ಟೂ ಪೀಪಲ್ ಇಂಟರಾಕ್ಟಿಂಗ್ ವಿತ್ ಎ ಗ್ರೂಪ್. ಆಪ್ಷನ್ ಸಿ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕವಿರಿಸಿಕೊಂಡಾಗ, ವಿತ್ ಎ ಪರ್ಸನ್ ಕಮ್ಯುನಿಕೇಟ್ಸ್ ವಿತ್ ಹಿಮ್ಸೆಲ್ಫ್. ಒಂದು ಮಾದರಿಯ ತರಗತಿ ಕೊಠಡಿಯ ಸಂವಹನ, ಎ ಟೈಪಿಕಲ್
ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನೊಂದಿಗೆ ಸಂಪರ್ಕವಿರಿಸಿಕೊಂಡಾಗ ಅಂತರ್ವ್ಯಕ್ತಿ ಸಂವಹನ ಏರ್ಪಡುತ್ತೆ. ಸೊ ಇಲ್ಲಿ ಅವ್ರಿಗೆ ಅವರೇ ಹಿಮ್ಸೆಲ್ಫ್. ಸೊ ವೆನ್ ಎ ಪರ್ಸನ್ ಕಮ್ಯುನಿಕೇಟ್ಸ್ ವಿತ್ ಹಿಮ್ಸೆಲ್ಫ್ ಟು ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಆಗುತ್ತೆ ಸ್ನೇಹಿತರೆ. ಅಂತರ್ವೈಯಕ್ತಿಕ ಸಂವಹನ ಅಂತಂದ್ರೆ ತಮಗೆ ತಾವೇ ಸಂವಹನ ಮಾಡ್ಕೊಳ್ಳೋದು, ತಮ್ಮ ಮನಸ್ಸಿನಲ್ಲೇ ಅಂದರೆ ಹಿಮ್ಸೆಲ್ಫ್ ಆಗಿ ಅವರಷ್ಟಕ್ಕೆ ಅವರೇ ಹೇಳ್ಕೊಳ್ಳೋದು ಅಂತರ್ವೈಯಕ್ತಿಕ ಸಂವಹನ ಆಗುತ್ತೆ. ನಂತರದಲ್ಲಿ ಮುಖ್ಯವಾಗಿ ಡ್ಯಾಶ್ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ. ದ ಕಾನ್ಸೆಪ್ಟ್ ಆಫ್ ಗ್ಲೋಬಲ್ ವಿಲೇಜ್ ಗೇನ್ಡ್ acceptance mainly because of the developments in the field of option A ಸಮುದ್ರ ಸಾರಿಗೆ, ಸಿ ಟ್ರಾನ್ಸ್ಪೋರ್ಟ್, ಆಪ್ಷನ್ ಬಿ ಮುದ್ರಣ ಪ್ರಿಂಟಿಂಗ್, ಆಪ್ಷನ್ ಸಿ ಸಂವಹನ ಕಮ್ಯುನಿಕೇಶನ್, ಆಪ್ಷನ್ ಡಿ ವಾಯುಯಾನ ಏವಿಯೇಷನ್. ಸೊ ಸರಿಯಾದ ಉತ್ತರ ಇಲ್ಲಿ ಕಮ್ಯುನಿಕೇಶನ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಸಂವಹನ ಕ್ಷೇತ್ರದಲ್ಲಾದ ಅಭಿವೃದ್ಧಿಯಿಂದಾಗಿ ವಿಶ್ವಗ್ರಾಮದ ಪರಿಕಲ್ಪನೆ ಸಮ್ಮತಿ ಗಳಿಸಿದೆ. ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ 2014ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋದಾದರೆ ಇಲ್ಲಿ ಮೊದಲನೇ ಪ್ರಶ್ನೆ, ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಎಂದು ಯಾವುದನ್ನು ಕರೆಯುತ್ತೇವೆ? ದ ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ರೆಫರ್ಸ್ ಟು ಜನಪದ ಮಾಧ್ಯಮ, ಫ್ಲೋಕ್ ಮೀಡಿಯಾ, ಸಾಮಾಜಿಕ ಮಾಧ್ಯಮ, ಸೋಷಿಯಲ್ ಮೀಡಿಯಾ. ಆಪ್ಷನ್ ಸಿ ಮುದ್ರಣ ಮಾಧ್ಯಮ ಪ್ರಿಂಟ್ ಮೀಡಿಯಾ, ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಾಮಾಜಿಕ ಮಾಧ್ಯಮವನ್ನು ನಾವು ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಅಂತ ಕರಿತೇವೆ. ಇಲ್ಲಿ ದ ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ರೆಫರ್ಸ್ ಟು ಸೋಷಿಯಲ್ ಮೀಡಿಯಾನ ಪೋಸ್ಟ್ ಬ್ರಾಡ್ಕಾಸ್ಟ್ ಮೀಡಿಯಾ ಅಂತ ಕರಿತೇವೆ ಸ್ನೇಹಿತರೆ. ನಂತರದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚಿನವರು 1622ರಲ್ಲಿ ತಮ್ಮ ಧರ್ಮವನ್ನು ಪಸರಿಸಲು ಬಳಸಿದಂತಹ ತಂತ್ರ ಮುಂದೆ ಏನೆಂದು ಕರೆಸಿಕೊಂಡಿತು? The technique that was used by the Roman Catholic Church in 1622 to propagate the faith came to be known as option A ಪ್ರಚಾರ publicity, option B ಧಾರ್ಮಿಕ ಪ್ರಚಾರ religious propagation, option C ಸೆಮಿನಾರ್ ಭಾಷಣ seminarly discourse, option C ಯೋಜಿತ ಪ್ರಚಾರ ಪ್ರೊಪಗಂಡ. ಸೊ ಇಲ್ಲಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ? ರೋಮನ್ ಕ್ಯಾಥೋಲಿಕ್ ಚರ್ಚ್ನವರು 1622ರಲ್ಲಿ ತಮ್ಮ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಈ ತಂತ್ರವನ್ನು ಬಳಸ್ಕೊಂಡ್ರು. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಯೋಜಿತ ಪ್ರಚಾರ ಪ್ರೊಪಗಂಡ ಅಂತೇಳಿ ನಾವು ಕರಿತೀವಿ ಸ್ನೇಹಿತರೆ. ನಂತರದ ಪ್ರಶ್ನೆ, ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢನೆಯಾಗುವಂತಹ ಸ್ಥಳ? ದ ಪ್ಲೇಸ್ ವೇರ್ ಪಬ್ಲಿಕ್ ಒಪಿನಿಯನ್ಸ್ ಆರ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಕಮ್ಯುನಿಕೇಶನ್. ಆಪ್ಷನ್ ಎ ಪಬ್ಲಿಕ್ ಡಿಬೇಟ್, ಆಪ್ಷನ್ ಬಿ ಪಬ್ಲಿಕ್ ಸ್ಪಿಯರ್, ಆಪ್ಷನ್ ಸಿ ಮೀಡಿಯಾ ಬೈಟ್, ಆಪ್ಷನ್ ಡಿ ಮೀಡಿಯಾ ಸರ್ಕಲ್. ಸಂವಹನದ ಫಲವಾಗಿ ಸಾರ್ವಜನಿಕ ಅಭಿಪ್ರಾಯ ರೂಢನೆಯಾಗುವಂಥ ಸ್ಥಳ? ದ ಪ್ಲೇಸ್ ವೇರ್ ಪಬ್ಲಿಕ್ ಒಪಿನಿಯನ್ಸ್ ಆರ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಕಮ್ಯುನಿಕೇಶನ್. ಆಪ್ಷನ್ ಬಿ ಸರಿಯಾದ ಉತ್ತರ ಪಬ್ಲಿಕ್ ಸ್ಪಿಯರ್ ಆಗುತ್ತೆ ಸ್ನೇಹಿತರೆ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ ಬಿಗ್ ಬಾಸ್ ಯಾವುದಕ್ಕೆ ಒಂದು ಉದಾಹರಣೆಯಾಗಿದೆ? ಬಿಗ್ ಬಾಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ವರ್ಚುವಲ್ ಟಿವಿ, ಆಪ್ಷನ್ ಬಿ ಪಬ್ಲಿಕ್ ಟಿವಿ, ಆಪ್ಷನ್ ಸಿ ರಿಯಾಲಿಟಿ ಟಿವಿ, ಆಪ್ಷನ್ ಡಿ ಇ ಟಿವಿ. ಇಲ್ಲಿ ಸರಿಯಾದ ಉತ್ತರ ಬಿಗ್ ಬಾಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ, ಯಾವುದಕ್ಕೆ ಒಂದು ಉದಾಹರಣೆ ಆಗಿದೆ ಅಂತಂದ್ರೆ ಈ ವರ್ಚುವಲ್ ರಿಯಾಲಿಟಿ ಟಿವಿಗೆ ಸರಿಯಾದ ಉದಾಹರಣೆಯಾಗಿದೆ ಸ್ನೇಹಿತರೆ. ಸೊ ಬಿಗ್ ಬಾಸ್ ಯಾವಾಗಲೂ ರಿಯಾಲಿಟಿ ಶೋ, ಹಾಗಾಗಿ ಇದು ರಿಯಾಲಿಟಿ ಟಿವಿಗೆ ಸಂಬಂಧಿಸಲ್ಪಟ್ಟಂತಹ ಒಂದು ಉದಾಹರಣೆಯಾಗಿದೆ ಅಂತ ಹೇಳ್ಬೋದು. ಸೊ ನಂತರದಲ್ಲಿ ಸಂವಹನದಲ್ಲಿ ಮ್ಯಾಥಮ್ಯಾಟಿಕಲ್ ಮಾದರಿ ಯಾರ ಹೆಸರಿನಲ್ಲಿದೆ? ಮ್ಯಾಥಮ್ಯಾಟಿಕಲ್ ಮಾಡೆಲ್ ಇನ್ ಕಮ್ಯುನಿಕೇಶನ್ ಇಸ್ ಕ್ರೆಡಿಟೆಡ್ ಟು ಆಪ್ಷನ್ ಎ ಹ್ಯಾಸ್ಗುಡ್ ಮತ್ತು ಶ್ರಾಮ್, ಆಪ್ಷನ್ ಬಿ ಶನನ್ ಅಂಡ್ ಮತ್ತು ವೀವರ್, ಆಪ್ಷನ್ ಸಿ ರೋಜರ್ಸ್ ಮತ್ತು ಡೇನಿಯಲ್ ಲರ್ನರ್, ಆಪ್ಷನ್ ಡಿ ಎವರೆಟ್ ರೋಜರ್ಸ್. ಇಲ್ಲಿ ಸಂವಹನದ ಮ್ಯಾಥಮ್ಯಾಟಿಕಲ್ ಮಾದರಿ ಶನನ್ ಅಂಡ್ ವೀವರ್ ಅವರ ಹೆಸರಿನಲ್ಲಿ ಈ ಒಂದು ಮ್ಯಾಥಮ್ಯಾಟಿಕಲ್ ಮಾದರಿ ಇದೆ ಅಂತ ಹೇಳ್ಬೋದು. ಹಾಗಾಗಿ ಸರಿಯಾದ ಉತ್ತರ ಶನನ್ ಅಂಡ್ ವೀವರ್ ಇಸ್ ದ ಕರೆಕ್ಟ್ ಆನ್ಸರ್. ಮ್ಯಾಥಮ್ಯಾಟಿಕಲ್ ಮಾಡೆಲ್ ಕಮ್ಯುನಿಕೇಶನ್ ಇಸ್ ಕ್ರೆಡಿಟೆಡ್ ಟು ಶನನ್ ಅಂಡ್ ವೀವರ್. ನಂತರದಲ್ಲಿ ಕೊನೆಯ ಪ್ರಶ್ನೆ, ಈ ಒಂದು ಪಾರ್ಟ್ 1ರ ಕೊನೆಯ ಪ್ರಶ್ನೆ, 2014ರ ಕೊನೆಯ ಪ್ರಶ್ನೆ. ಕ್ಯಾಟ್ಬ್ಯಾಕ್ ಎಂಬುದು ಯಾವುದಕ್ಕೆ ಒಂದು ಉದಾಹರಣೆ? ಕ್ಯಾಟ್ಬ್ಯಾಕ್ ಈಸ್ ಅನ್ ಫೈನ್ ಎಕ್ಸಾಂಪಲ್ ಫಾರ್ ವರ್ಬಲ್ ಕಮ್ಯುನಿಕೇಶನ್, ವರ್ಬಲ್ ಸಂವಹನ. ಆಪ್ಷನ್ ಬಿ ಸೈಬರ್ನೆಟಿಕ್ಸ್,
ಆಪ್ಷನ್ ಸಿ ಅಂತರ್ವ್ಯಕ್ತಿ ಸಂವಹನ, ಇಂಟರ್ಪರ್ಸನಲ್ ಕಮ್ಯುನಿಕೇಶನ್, ಕೈನೆಸಿಕ್ಸ್. ಸೊ ಇದು ಸರಿಯಾದ ಉತ್ತರ. ಕ್ಯಾಟ್ ವಾಕ್ ಎಂಬುದು ಕೈನೆಸಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳ ಬಗ್ಗೆ ಸೈಬರ್ನೆಟಿಕ್ಸ್ ಅಂತಂದ್ರೇನು, ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಅಂದ್ರೇನು, ವರ್ಬಲ್ ಕಮ್ಯುನಿಕೇಶನ್ ಅಂದ್ರೇನು, ಕೈನೆಸಿಕ್ಸ್ ಅಂದ್ರೇನು, ಸೊ ಇದ್ರ ಬಗ್ಗೆ ಎಲ್ಲ ನೀವು ಸರ್ಚ್ ಮಾಡಿ ವಿಚಾರಗಳನ್ನ ತಿಳ್ಕೊಂತು ಅಂದರೆ ಈ ಕಮ್ಯುನಿಕೇಶನ್ ಅಂದ್ರೆ ವಿಭಾಗದಲ್ಲಿ ನೀವು ಉತ್ತಮ ಅಂಕಗಳನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೇ ರೀತಿ ನಾವು ಒಂದು ತರಗತಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಸೊ ಇಷ್ಟು ಒಂದು 2012, 13 ಮತ್ತು 14ಕ್ಕೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗಳು. ನಂತರದ ತರಗತಿಯಲ್ಲಿ ನಾವು ಮುಂದೆ 2015, 16 ಮತ್ತು 17ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ದಯವಿಟ್ಟು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಿದ್ದೀನಿ.